ಸರ್ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಏನಾದ್ರು ನಮಸ್ಕಾರಮ್ಮ. ಕ್ವಶನ್ ಕೇಳೋಣ ಅಂತಂದ್ರೆ ನೀವೇ ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿದಿರ ಇವತ್ತು. ಸ್ವಲ್ಪ ಹಬ್ಬದ ದಿವಸ ನಾನ್ ಲೇಟ್ ಆಗಿ ಜಾಯಿನ್ ಆದೆ, ಕೆಲಸ ಇತ್ತು. ಪರವಾಗಿಲ್ಲ, ಬಟ್ ಪರವಾಗಿಲ್ಲ. ಸೂಪರ್ ಸರ್, ನಿಮ್ಮ ಥಾಟ್ಸಿಗೆ ಅದು ಎಲ್ಲಿಂದ ಬರುತ್ತೆ ನಮ್ಗೆ ಯಾಕೆ? ಈಗ ನಿಮ್ಮಿಂದ ಆಡ್ಕೊಂಡು ನಮಗ್ ಬರ್ತಾ ಇದೆ ಪ್ರತಿಯೊಂದಿನ. ಇಲ್ಲೊಂದು ಫನ್ನಿ ಕ್ವಶನ್ ಕೇಳಿ, ಫನ್ನಿನ ಅಥವಾ ಅದು ಏನು ಅಂತ ಗೊತ್ತಿಲ್ಲ. ಹ್ಮ್. ದೇವ್ರ ವಿಷಯದಲ್ಲಿ ಕರೆಕ್ಟ್, ನಾವ್ ಅದನ್ನ ಟ್ಯಾಲಿ ಮಾಡ್ಕೊಂಡ್ರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಅಯ್ಯೋ ಅಂತ ರಾಮನಿಗೆ ಅಷ್ಟು ಕಷ್ಟ ಬಂತು, ಇನ್ ನಾವೆಲ್ಲ ಯಾವ ಅಂದ್ರೆ ಅವ್ರನ್ನ ಒಂದು ಕಾಂಪನ್ಸೇಟ್ ಮಾಡ್ಕೋತಾ ಇದ್ರು. ಓ, ಹೌದಲ್ವಾ? ದೆ- ಅದೇ ತರ ಹ್ಮ್. ನಾವು ಈಗ ಬ್ರಹ್ಮನಿಗೂ ಮದುವೆ ಮಾಡಿಸಿದ್ರು, ಶಿವನಿಗೂ ಏನೋ ಮಾಡಿದ್ರು, ಅಂದ್ರೆ ಕಥೆಗಳ ಮೂಲಕ ನಾನು ಹೇಳ್ತಿರೋದು, ಇಲ್ಲಿ ವ್ಯಂಗ್ಯನೂ ಅಲ್ಲ ಏನೂ ಅಲ್ಲ. ಹ್ಮ್. ವಿಷ್ಣು ಯಾಕೆ ಅವ್ರ ಮಕ್ಕಳನ್ನೆಲ್ಲ ಕೊಡ್ಲಿಲ್ಲ, ಅಥವಾ ಅವ್ರೇನ್ ಅಲ್ಲಿಗೆ ಸ್ಟಾಪ್ ಆದ್ರ? ಸುಮ್ನೆ ಒಂದೊಂದ್ಸರಿ ಇವೆಲ್ಲ ಬರುತ್ತೆ ಇವಾಗ ಇವಾಗ. ಸೊ ವಿಷ್ಣುಗೆ ಅವತಾರ ಇದೆ, ಆದ ಕಾರಣ ಅವತಾರದಲ್ಲಿ ಮಕ್ಕಳಿದ್ದಾರೆ. ಹಾ ಹಾ ಹಾ. ನೀವು ಪ್ರತಿ ಅವತಾರದಲ್ಲೂ ಕೂಡ ವಿಷ್ಣುಗೆ ಮಕ್ಕಳಿದ್ದಾರೆ. ಹ್ಮ್ ಬ್ರಹ್ಮನಿಗೂ ಹ್ಮ್. ಅವತಾರ ಇಲ್ಲ, ಶಿವನಿಗೂ ಅವತಾರ ಇಲ್ಲ, ಆದ ಕಾರಣ ಅವರಿಗೆ ಡೈರೆಕ್ಟ್ ಆಗಿ ಮಕ್ಕಳು ಕೊಟ್ಟಿದ್ದಾರೆ. ಸರ್ ಯಾರು ಹೇಳೇ ಇಲ್ಲಲ್ಲ ಈ ಕಾನ್ಸೆಪ್ಟ್ ನ ಇದುವರೆಗೆ? ಇಲ್ಲ ಇಲ್ಲ, ಅಥವಾ ನೀವು ನಾವೇ ಕೇಳಿ. ಕೇಳಿಲ್ಲ ಅಂತ ಕಾಣುತ್ತೆ. ಹಾ, ಹಾ ಹಾ. ಅಷ್ಟೇ, ನೀವು ಕೇಳಿರಲ್ಲ. ದಶಾವತಾರಗಳು ಇರೋದ್ರಿಂದ ಪ್ರತಿ ಅವತಾರದಲ್ಲೂ ಅವರಿಗೆ ಮಕ್ಕಳಿದ್ದಾರೆ. ರಾಮನಿಗೆ ಲವಕುಶ ಇದ್ದಾರೆ, ಕೃಷ್ಣನಿಗೆ ಬೇಕಾದಷ್ಟು ಮಕ್ಕಳಿದ್ದಾರೆ. ಎಲ್ಲ ಎಲ್ಲ ಒಂದು ಅವತಾರದಲ್ಲೂ ಕೂಡ ಅವ್ರಿಗೆ ಮಕ್ಕಳಿದ್ದಾರೆ. ಶಿವನಿಗೆ ಅವತಾರ, ಬ್ರಹ್ಮನಿಗೆ ಅವತಾರ ಇಲ್ಲ, ಆದ ಕಾರಣ ಅವ್ರಿಗೆ ಡೈರೆಕ್ಟ್ ಆಗಿ ಮಕ್ಕಳು ಕೊಟ್ಟಿದ್ದಾರೆ. ಹ್ಮ್ 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 ಹ್ಮ್. ಮತ್ತೆ ಸರ್, ಈ ಧರ್ಮ ಸೂಕ್ಷ್ಮ ನಂಬಿಕೆಗಳು ಕೆಲವೊಂದು ಇರುತ್ತೆ ಅಲ್ವಾ? ಅದನ್ನ ಹ್ಮ್. ಮೂಢನಂಬಿಕೆ ಅಂತಾನೂ ಹೇಳಕ್ಕಾಗಲ್ಲ, ಡೀಪ್ ರೂಟೆಡ್ ಆಗಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನ ಹ್ಮ್. ನಾವು ಯಾವ ರೀತಿ ಪ್ರಜ್ಞೆ ಬೆಳೆಸ್ಕೊಂಡ್ರೆ, ಅವೇರ್ನೆಸ್ ಅಥವಾ ಯೋಚನೆ ಮಾಡಿದ್ರೆ ನಾವು ಅದರಿಂದ ಹೊರಗಡೆ ಬರ್ಬೋದು. ಬಟ್ ಎಲ್ಲವೂ ನಾವೇ ಮಾಡ್ಕೊಂಡಿರೋದು ಅಂತಂತೂ ಪಕ್ಕ ಗೊತ್ತಾಯ್ತು ಇವಾಗ. ಈ ನಿಮ್ ಹ್ಮ್. ಮಾತುಗಳು ಕೇಳಿ ಕೇಳಿ ತುಂಬಾ ಗೊತ್ತಾಗ್ತಿದೆ. ಯಾವ್ದಾದ್ರು ನಾವ್ ಯಾವ ರೀತಿ ಕ್ವಶನ್ ಹಾಕೊಂಡ್ರೆ ನಾವು ಅದರಿಂದ ಹೊರಗಡೆ ಬರ್ಬೋದು ಅಂತ. ಅಂದ್ರೆ ಈ ಧರ್ಮ ಸೂಕ್ಷ್ಮಗಳು ಕೆಲವೊಂದು, ಅದೇ ನೀವು ಅವತ್ತು ಹೇಳಿದ್ರಲ್ಲ, ಪೂಜೆ ಮಾಡ್ದೇನೆ ಹೋದ್ರೆ ಅವತ್ತಿದೇನೋ ಆಗ್ಬಿಡುತ್ತೆ ಅಥವಾ ಇನ್ನೇನೋ ಆಗುತ್ತೆ, ಈ ತರದ್ದು. ಯಾಕಂದ್ರೆ ಜನಗಳು, ನನ್ನ ಫ್ರೆಂಡ್ಸ್, ಅದು ನನ್ನ ಸರ್ಕಲ್ ಧರ್ಮ ಸೂಕ್ಷ್ಮ ಅಲ್ಲ, ಅದು ನಂಬಿಕೆ. ಅದು ಈಗಾಗಲೇ ಸಾರಿ, ನಿಮ್ ಮೈಂಡ್ ನಂಬಿಕೆ. ಅಲ್ಲಿ ನೀವು ಮಾಡ್ಕೊಂಡು ಕುತ್ಕೊಂಡಿದ್ದೀರ ನಂಬಿಕೆ. ಅದು ಹ್ಮ್ ಧರ್ಮ ಸೂಕ್ಷ್ಮ ಅಂತಂದ್ರೆ, ಈಗ ನಂಬಿಕೆ ಯಾಕೆ ಈ ತರ ಪೂಜೆ ಯಾಕೆ ಮಾಡಕ್ ಯಾಕೆ ಇಟ್ರು, ನಮ್ಮ ಇದರಲ್ಲಿ ಹ್ಮ್ ಸಂಪ್ರದಾಯಗಳು ಯಾಕೆ ಇಟ್ರು, ಇವು ಧರ್ಮ ಸೂಕ್ಷ್ಮಗಳು. ಈಗ ನೀವು ಕೇಳಿದ್ರಿ, ಆ ಶಿವನಿಗೂ ಮತ್ತು ಬ್ರಹ್ಮನಿಗೂ ಮಕ್ಕಳಿದ್ದಾರೆ, ವಿಷ್ಣುಗೆ ಯಾಕಿಲ್ಲ, ಇದು ಧರ್ಮ ಸೂಕ್ಷ್ಮ ಇದು. ಹ್ಮ್. ಹಾ ಹಾ ಸೊ ಹಾ ಧರ್ಮ ಹಾ. ಸೂಕ್ಷ್ಮ ಬೇರೆ, ನಂಬಿಕೆ ಬೇರೆ. ಸೊ ಹ್ಮ್ ಈಗ ಹ್ಮ್ ನೀವು ನಾನು ಈ ತರ ನಮ್ಮ ಮನಸ್ಸಲ್ಲಿ ಹಲವಾರು ನಂಬಿಕೆಗಳು ಕೂತ್ಕೊಂಡಿದೆ. ಅದನ್ನ ಹ್ಮ್ ನಮಗೆ ನಾವೇ ಚೆಕ್ ಮಾಡ್ಕೋಬೇಕು ಅದನ್ನ. ಈಗ ನನಗೆ ಒಬ್ಬರನ್ನ ಕಂಡ್ರೆ ಆಗ್ತಾ ಇಲ್ಲ, ಅವು ಸುಮ್ಮನೆ ಅವರು ಎದುರಿ ಬಂದ್ಬಿಟ್ರೆ ನನಗೊಂಥರ ಇರ್ಸು ಮುರ್ಸು ಆಗ್ತಾ ಇದೆ, ಒಂಥರ ಮನಸ್ಸು ಇದಾಗ್ತಾ ಇದೆ. ಸೊ ಅದನ್ನ ನಾವು ಕ್ವಶನ್ ಮಾಡ್ಕೋಬೇಕು. ಬಿಕಾಸ್ ನಮ್ಮ ಮನಸ್ಸಲ್ಲಿ ಅದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ನಾವು. ನನಗೆ ಇವ್ರಂದ್ರೆ ಆಗಲ್ಲ ಅಂತ ಹೇಳ್ತಾರೆ, ನನಗೆ ಕಾಂಗ್ರೆಸ್ ಅಂದ್ರೆ ಆಗಲ್ಲ, ನನಗೆ ಇಂಥವ್ರಂದ್ರೆ ಆಗಲ್ಲ. ಸೊ ಇದೆಲ್ಲವೂ ಕೂಡ ನಂಬಿಕೆಗಳೇ. ಹ್ಮ್ ಅವ್ರಾಗಲ್ಲ, ಹ್ಮ್. ಇವ್ರಾಗಲ್ಲ, ಇದಾಗಲ್ಲ, ಅದಾಗಲ್ಲ, ನಂಬಿಕೆ ಅದಷ್ಟೇ. ಸೊ ಅದನ್ನ ನಾನು ಕ್ವಶನ್ ಮಾಡ್ಬೇಕು. ಅದನ್ನ ಈಚ್ ಅಂಡ್ ಎವರಿ ಬಿಲೀಫ್ನ ನಾನು ಕ್ವಶನ್ ಮಾಡಿದಾಗ ಅದಕ್ಕೆ ಆನ್ಸರ್ ಬರುತ್ತೆ. ಯಾಕೆ ಬಟ್ ನಿನಗೆ ಒನ್ಸ್ ಆಗಲ್ಲ. ಅಗೇನ್ ಇಲ್ಲಿ, ಒನ್ಸ್ ಅಗೇನ್ ಇಲ್ಲ, ಆನ್ಸರ್ ನನ್ನೊಳಗಿಂದಾನೆ ಬರಬೇಕು. ಈಗ ನೀವ್ ಹೇಳಿದ್ರೆ ಅದು ನಿಮ್ಮ ಒಪಿನಿಯನ್, ನನ್ನ ಒಪಿನಿಯನ್ ಆಗ್ಬೇಕು ಅಂದ್ರೆ ನಾನು ಕೇಳ್ಕೋಬೇಕು. ಎಕ್ಸಾಕ್ಟ್ಲಿ. ಆನ್ಸರ್ನ ಯಾವತ್ತೂ ಕೂಡ ಹೊರಗಿನಿಂದ ನಾವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ಅದು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ನಾನು ಆನ್ಸರ್ ಕೊಟ್ರು ಕೂಡ ನಿಮಗೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲಿ ಇನ್ನೊಂದು ಒಂದು ಕ್ವಶನ್ ರೈಸ್ ಆಗ್ಬಿಡುತ್ತೆ. ಹ್ಮ್ ಹ್ಮ್ ಹ್ಮ್. ಅದು ಸ್ಯಾಟಿಸ್ಫೈ ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವಾಗ ಏನ್ ಮಾಡ್ತಾ ಇದೀವಿ ನಾವು, ಆ ಸ್ವಾಮೀಜಿ ಹತ್ರ ಹೋದ್ವಿ, ಇನ್ನೊಬ್ರ ಹತ್ರ ಹೋದ್ವಿ, ನನಗೆ ಶೂಟ್ ಆಗ್ಲಿಲ್ಲ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಇಲ್ಲಿ ಬಂದು ನನಗೆ ಇವರೆಲ್ಲ ಹೇಳಿದ್ ಬಹಳ ಚೆನ್ನಾಗಿದೆ, ನಾನು ಇಲ್ಲಿ ಉಳ್ಕೊಂಡ್ಬಿಟ್ಟೆ. ನಾನು ಈ ಆಶ್ರಮ ಬಹಳ ಚೆನ್ನಾಗಿದೆ, ಈ ಗುರುಗಳು ಬಹಳ ಚೆನ್ನಾಗಿದ್ದಾರೆ. ಯಾಕೆಂದ್ರೆ ನನಗೆ ಒಂದು ಕಂಫರ್ಟಬಲ್ ಬರ್ತಾ ಇದೆ. ಯಾಕಂದ್ರೆ ನಾನು ಅಲ್ಲಿ ಸ್ಯಾಟಿಸ್ಫೈ ಆಗ್ಬಿಡ್ತಾ ಇದ್ದೀನಿ ನಾನು. ಆಯ್ತಪ್ಪ, ಹ್ಮ್. ನನಗೆ ಇದು ಕರೆಕ್ಟು ಅಂತ. ಅದು ಅಲ್ಲ ಅದು. ಯಾವಾಗ ನೀವು ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಅಲ್ಲಿ ಉಳ್ಕೊಂಡು ಹೋಗ್ಬಿಡ್ತೀರ ನೀವು. ಜರ್ನಿ ಮತ್ತೆ ಮುಂದಕ್ಕೆ ಹೋಗ್ತಾ ಇಲ್ಲ ನಿಮ್ದು ಅಲ್ಲಿಗೆ. ಈಗ ಎಲ್ಲ ಆಶ್ರಮಕ್ಕೆ ಹೋಗ್ತಾ ಇದಾರೆ, ಅಲ್ಲಿಗೆ ಮುಗ್ದೋಯ್ತು ಅವ್ರ ಕತೆ. ಹೌದು ಹೌದು ಹ್ಮ್. ಹೌದು. ಯಾಕಂದ್ರೆ ಇದು ಯಾವತ್ತೂ ಕೂಡ ಗ್ರೂಪ್ ಆಗಿಲ್ಲ ಇಲ್ಲಿ. ಈ ಕಾನ್ಶಿಯಸ್ ಗ್ರೂಪ್ ಕಾನ್ಶಿಯಸ್ ಅಲ್ಲ, ಇದು ಇಂಡಿವಿಜುವಲ್ ಕಾನ್ಶಿಯಸ್ ಇದು. ಓಹೋ. ಹಾ ಹಾ. ಸೊ ನೋಡೋದಕ್ಕೆ ಗ್ರೂಪ್ ಕಾಣ್ತಾ ಇದೆ, ಇಂಡಿವಿಜುವಲ್ ಕಾನ್ಶಿಯಸ್ ಇದು. ನೋಡಿ, ನಾವು ಹೇಳ್ತಾ ಇದೀವಿ ಇವತ್ತು ನಾವು ಸಿಂಗ್ಯುಲಾರಿಟಿಯಿಂದ ನಾವು ಇಷ್ಟೆಲ್ಲ ಒಂದು ಇದಕ್ಕೆ ಬಂದಿದೀವಿ. ನಾವು ಎಲ್ಲಿಗೆ ಹೋಗ್ಬೇಕು ವಾಪಸ್ಸು? ಸಿಂಗ್ಯುಲಾರಿಟಿಗೆ ಹೋಗ್ಬೇಕು ನಾವು. ಓಹೋ. ಸಿಂಗ್ಯುಲಾರಿಟಿಗೆ ಹೋಗ್ಬೇಕು ಅಂತಂದ್ರೆ ಗ್ರೂಪ್ ಅಲ್ಲಿ ಇದ್ರೆ ಸಿಂಗ್ಯುಲಾರಿಟಿಗೆ ಹೆಂಗ್ ಹೋಗ್ತೀರಿ ನೀವು? ಹ್ಮ್. ಕರೆಕ್ಟ್. ಓಕೆ. ಇವಾಗ ನಾವು ನೋಡೋದಕ್ಕೆ ಅನೇಕವಾಗಿ ಕಾಣ್ತಾ ಇದೀವಿ. ಅನೇಕ ಅಲ್ಲ, ಏಕ ಅಂತ ನಮಗೆ ಗೊತ್ತಾಗ್ಬೇಕು ನಮ್ಗೆ.
ಓ ಹಾಗಾದ್ರೆ ನಾವು ಈ ಜರ್ನಿ ತುಂಬಾ. ಯಾವಾಗ್ಲೂ ಅನೇಕದಲ್ಲೇ ಇದ್ದಾಗ ಅನೇಕವಾಗಿರ್ತೀವಿ. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿ ಮಾತಾಡ್ತಾರೆ, ಇದೆಲ್ಲ ಇರ್ತದೆ. ಸೊ ಏಕ ಆಗ್ಬೇಕಂದ್ರೆ ನೀವು ಏಕತೆಗೆ ನೀವು ಹೋಗ್ಬೇಕು ನೀವು. ಸೊ ನಿಮ್ಮನ್ನೇ ನೀವು ಕ್ವಶನ್ ಮಾಡಬೇಕು, ನಿಮ್ಮನ್ನೇ ನೀವು ಆನ್ಸರ್ ಕೊಟ್ಕೋಬೇಕು, ನಿಮ್ಮನ್ನ ನೀವು ಬೈಕೋಬೇಕು, ಇದಲ್ಲ ಅನ್ಬೇಕು, ನನಗಿನ್ನೂ ಈ ಆನ್ಸರ್ ಬೇಡ ಅನ್ಬೇಕು, ಏನೇನೋ ಆಗುತ್ತೆ ಕೆಲಸ ಅದು. ಬಟ್ ಇನ್ನು ರೆಸಿಸ್ಟ್ ಮಾಡುತ್ತೆ ಮನ್ಸು ಮಾತ್ರ. ನಿಜ ಸರ್, ಕ್ವಶನ್ ನೀವು ಹ್ಮ್. ಅವತ್ತು ಹೇಳಿದ್ರಿ ನೋಡಿ, ಪ್ರತಿಯೊಂದಕ್ಕೂ ಕ್ವಶನ್ ಹಾಕಿ ಪ್ರಕೃತಿನಲ್ಲಿ ಉತ್ತರ ಇದೆ. ಅದು ಯಾವ ಹೌದು. ರೀತಿನಾದ್ರು ಬರ್ಬೋದು, ನಿಮ್ಮಂತವ್ರು ಬಂದು ಹೇಳ್ಬೋದು, ಅಥವಾ ಇನ್ನ ನಂಗೆ ಬುಕ್ ಸಿಕ್ಬೋದು, ಏನೇ ಇದು. ಆಗ್ಬೋದು, ಏನೇ ಆಗ್ಬೋದು. ಹ್ಮ್ ಹ್ಮ್. ಹ್ಮ್. ಏನೇ ಆಗ್ಬೋದು. ಹಾಗಾದ್ರೆ ನಿಮ್ ಒಳಗ್ ಬರ್ಬೋದು, ಇನ್ನೊಬ್ರು ಹೇಳ್ಬೋದು, ಪುಸ್ತಕದಲ್ಲೇ ಹೇಳ್ಬೋದು, ಒಂದು ಮಗು ಆನ್ಸರ್ ಮಾಡ್ಬೋದು. ಸಿ ಅದು ವಾಟೆವರ್. ಕನ್ವಿನ್ಸಿಂಗ್ ಆಗೇ ಇರುತ್ತೆ ಅಲ್ವಾ? ಅಲ್ಲ, ಕನ್ವಿನ್ಸಿಂಗ್ ಆಗೇ ಇರುತ್ತೆ ಗ್ಯಾರಂಟಿ. ಆತರ ಹಾಕೊಂಡ್ರೆ ರಿಯಲ್ ಆಗಿ ನಾವು ಕ್ವಶನ್ ಮಾಡಿದ್ರೆ. ಹೌದು ಹೌದು, 100%. ಹ್ಮ್ ಹ್ಮ್ ಹ್ಮ್. ಕನ್ವಿನ್ಸಿಂಗ್ ಆದ್ಮೇಲೆನೆ ಮತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀರ ನೀವು. ಓಹೋ. ಹ್ಮ್ ಒಂದ್ ತಿಳ್ಕೊಳ್ಳಿ, ಈ ಕ್ವಶನ್ ಆದ್ಮೇಲೆ ಆನ್ಸರ್, ಕ್ವಶನ್ ಆದ್ಮೇಲೆ ಆನ್ಸರ್, ಕ್ವಶನ್ ಆದ್ಮೇಲೆ ಆನ್ಸರ್, ಬಂದು 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 ಕ್ವಶನ್ನೇ ಇಲ್ದಂಗ ಆಗೋಗ್ಬಿಡುತ್ತೆ. ಲಾಂಗ್ ಜರ್ನಿ ಅಲ್ವಾ ಸರ್ ಇದು? ದೇರ್ ಈಸ್ ನೋ ಕ್ವಶನ್ಸ್ ಅಟ್ ಆಲ್. ನೀನ್ ಏನೇ ಕ್ವಶನ್ ಆನ್ಸರ್ ಕೇಳಿ ಆನ್ಸರ್ ಮಾಡ್ಬಿಡ್ತಾರೆ ನೀವು. ನಿನಗೆ ಯಾವುದೇ ಕ್ವಶನ್, ಎಂತ ಕ್ಲಿಷ್ಟವಾದ ಕ್ವಶನ್ ಕೇಳಿದ್ರು ನಿನಗೆ ಆನ್ಸರ್ ಇರುತ್ತೆ ನಿನ್ನ ಹತ್ರ. ಯಾಕಂದ್ರೆ ನಿನ್ನಲ್ಲಿ ಕ್ವಶನ್ ಇರಲ್ಲ. ಹ್ಮ್ ಹ್ಮ್. ಯಾವಾಗ ನಿನ್ನಲ್ಲಿ ಕ್ವಶನ್ ಅನ್ನೋದು ಹೋಯ್ತೋ ಮುಗೀತು. ಅಲ್ಲಿದ್ದ ಜರ್ನಿ, ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸರ್, ಹೈಸ್ಕೂಲಲ್ಲೆಲ್ಲ ಬೈಸ್ಕೊಳ್ತಾ ಇದ್ವಿ, ಎಷ್ಟು ಕ್ವಶನ್ ಕೇಳ್ತೀಯ ನೀನು ಅಂತ. ಬಟ್ ನಮ್ಗೆ ಅದಕ್ಕೆ ಸ್ಯಾಟಿಸ್ಫೈ ಆಗ್ತಾ ಇರ್ಲಿಲ್ಲ. ಪಾಪ ಅವ್ರದ್ದು ಲಿಮಿಟೆಡ್ ನಾಲೆಡ್ಜ್ ಅಥವಾ ಗೊತ್ತಾಗ್ತಿರ್ಲಿಲ್ವಾ, ಟೈಮ್ ಇರ್ಲಿಲ್ವಾ, ನಮ್ಗೆ ಅದು ಗೊತ್ತಿಲ್ಲ. ಈಗ ನೀವು ಸರಿಯಾಗಿ ಸಿಕ್ಕಿದ್ದೀರಾ ಮಾತ್ರ ಸರ್, ನಿಜವಾಗ್ಲೂ ನಂಗೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ಹಾಗಾದ್ರೆ ನಾವು ಬಿಲೀಫಿಗೆ ನಾವೊಂದು ಕ್ವಶನ್ ಹಾಕೊಳ್ಳೇಬೇಕು. ಯಾಕೆ ಇದು ನನ್ಗೆ ಇದಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಈ ನಂಬಿಕೆಯಿಂದ ಹೊರಗಡೆ ಬರೋದು ಹೇಗೆ, ಎಸ್. ಈ ರೀತಿಯಾಗೆ ಹೋಗ್ಬೇಕಲ್ವಾ? ಹೌದು 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 ಹೌದು. ಯಾಕೆಂದ್ರೆ ನಾನು ಇವಾಗ ಮಾತಾಡಿದೆ, ಪ್ರಪಂಚ ಬೇರೆ, ಪ್ರಕೃತಿ ಬೇರೆ. ಹೌದು. ಸೊ ಬಿಲೀಫ್ ಅಲ್ಲೂ ಕೂಡ ನಮ್ದು ಎರಡು ಇದೆ. ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲೀಫ್ ಇದೆ, ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲೀಫ್ ಇದೆ. ಹ್ಮ್. ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲೀಫ್ಸ್ ಏನಿದೆ, ಅವು ನಮ್ಮ ಇನ್ಬಿಲ್ಟ್. ಅವು ಹಾ ಹಾ. ಭಯ. ಪ್ರಕೃತಿ ಹ್ಮ್ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂಥ ಬಿಲೀಫ್, ಅದು ಇನ್ಬಿಲ್ಟ್, ಬೇಕದು, ಹ್ಮ್ ಬೇಕೇ ಬೇಕು. ನನಗೆ ಹ್ಮ್ ಹಸಿವಾಗ್ತಾ ಹ್ಮ್. ಇದೆ, ಬೇಕು. ಅದಕ್ಕೆ ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲೀಫ್ಸ್ ಕೆಲವು ಲಿಮಿಟೆಡ್ ಇದೆ, ಅವು ಇನ್ಬಿಲ್ಟ್ ಬಂದಿರೋ ಕೆಲವು ಲಿಮಿಟೆಡ್ ಇದೆ, ಅದು ಬೇಕದು. ಪ್ರಾಪಂಚಿಕ ಸಂಬಂಧಪಟ್ಟಿರ್ತಕ್ಕಂಥ ಬಿಲೀಫ್ಗಳು ಲಕ್ಷಗಟ್ಟಲೆ ಇದೆ. ಇದನ್ನು ಕ್ವಶನ್ ಮಾಡಬೇಕು. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲಿಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಯಾವುದು ಬೇಡ ಸರ್, ಗರುಡ ಪುರಾಣದಲ್ಲಿ ನಂಗೆ ತುಂಬಾ ಇಷ್ಟ ಅದು. ಯಾಕೆಂದ್ರೆ ಬದುಕಲ್ಲಿ ಹೇಗೆ ಬದುಕಬೇಕು ಅಂತ ಎಲ್ಲ ಇದೆ. ನನ್ನ ಫ್ರೆಂಡ್ ಅವರು ಸ್ವಲ್ಪ ಗಾಡ್ ಬಿಲೀವರ್, ಇರ್ಲಿ ಪರವಾಗಿಲ್ಲ, ನೀವು ಓದಬಾರ್ದು, ಮನೆಯಲ್ಲಿ ಓದಿದ್ರೆ ಏನಾದ್ರೂ ಆಗುತ್ತೆ ಅಂತ. ಎಂಥದಿಲ್ಲ, ಪ್ರೇತಕಾಂಡ ಒಂದು ಬಿಡೋಣ, ಯಾಕೆಂದ್ರೆ ನರಕದ ಕಲ್ಪನೆ ಏನೇನೋ ವಿಪರೀತ ಕೊಟ್ಟಿದ್ದಾರೆ. ಓಕೆ, ಆ ಸತ್ತಾಗ ಓದ್ಬೇಕು ರೀ, ಹಾಗೆಲ್ಲ ಓದಬಾರ್ದು ಅಂತ ನಾನು ಅವ್ರಿಗೆ ಈಗ ಯಾರಿಗೂ ಹೇಳಕ್ಕೆ ಹೋಗಲ್ಲ ಸರ್. ನಾನು ಅದೇ ನೋಡಿ, ಈಗ ಇದು ಗರುಡ ಪುರಾಣ ಓದಬಾರ್ದು, ಅದು ಬಿಲೀಫ್. ಅದು ಹಾ ಹಾ. ಅದು ಒಂದು ಜಸ್ಟ್ ಪುಸ್ತಕ. ಭಗವದ್ಗೀತೆ ಹೇಗೋ ಅದು ಕೂಡ ಒಂದು ಪುಸ್ತಕ, ಅಥವಾ ಇನ್ನೊಂದು ಯಾವ್ದೋ ಕಾದಂಬರಿ ತರ ಪುಸ್ತಕ.
ನಾನು ಕಾದಂಬರಿ ತರ ಓದ್ತೀನಿ, ನಾನು ಅರ್ಥ ಮಾಡ್ಕೋತೀನಿ. ಹ್ಮ್ ನಾವ್ ಈ ಕೆಲವು ಬಿಲೀಫ್ಸ್ಗಳಿದಾವೆ, ಇಂಥವ್ರು ಇದು 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 ಮಾಡಬಾರ್ದು, ಇದು ಹಿಂಗಾದ್ರೆ ಹಿಂಗಾಗುತ್ತೆ, ಇದು ಇದೆಲ್ಲ ಬಿಲೀಫೇ. ಓಕೆ, ಈಗ ಹ್ಮ್ ನೀವು ಗರುಡ ಹ್ಮ್ ಪುರಾಣ ಹೇಳಿದ್ರಿ, ಗರುಡ ಪುರಾಣ ಇಟ್ ಇಸ್ ಪ್ಯೂರ್ ಸೈನ್ಸ್. ಓದಿ ಗೊತ್ತಾಗುತ್ತೆ ಅಲ್ ನಿಮ್ಗೆ. ಅಲ್ವಾ, ಎಷ್ಟ್ ಚೆನ್ನಾಗಿದೆ ಸರ್ ಅದು. ನಾನು ಗೋ ಓದಿದ್ದೀನಿ, ಇಂಟು ಕಂಪ್ಲೀಟ್ ಡೀಪರ್. ಓದಿದ್ದೀನಿ. ಅಲ್ಲಿ ಅದೇ ಪುರಾಣಗಳು 3 ಅರ್ಥ ಕೊಡುತ್ತೆ ಅಂತ ನಾವು ಹೇಳಿದ್ವಿ, 3 ಅರ್ಥ ಕೊಡುತ್ತೆ. ಹ್ಮ್ ನೀವು ಕಾಮನ್ ಮ್ಯಾನ್ ಆಗಿ ಓದಿದಾಗ ಅದೊಂದು ಕತೆ, ನಿಮಗೊಂದು ಭಯ ಕ್ರಿಯೇಟ್ ಆಗುತ್ತೆ, ನಾನು ತಪ್ಪು ಮಾಡಬಾರ್ದು ಅಂತ. ಎಕ್ಸಾಕ್ಟ್ಲಿ. ಹ್ಮ್ ಇನ್ನೊಂದು ಸ್ವಲ್ಪ ಆಳ ಓದ್ರಿ ನೀವು, ಆಳ ಹೋದಾಗ ಅಲ್ಲಿ ನಿಮಗೆ ಒಂದು ಆ ಉಪಾಸನೆ ಕೊಡುತ್ತೆ. ಓ, ಇದೆಲ್ಲ ಇದೆಯಾ. ಸೊ ಈ ತರ ಎಲ್ಲ ಈ ತರ ಎಣ್ಣೆಯಲ್ಲಿ ಹಾಕ್ತಾರೆ, ಕರಿತಾರೆ, ಇನ್ನೊಂದು ಮಾಡ್ತಾರೆ, ಮುಳ್ಳು ಚುಚ್ತಾರೆ, ಅದು ನರಕದಲ್ಲಿ ಹಾಕ್ತಾರೆ, ತೊಳ್ತಾರೆ. ನಾನು ಇದರಿಂದ ಹೊರಗೆ ಬರ್ತಕ್ಕಂಥದ್ದು ಉಪಾಸನೆ ಬಂದ್ಬಿಡುತ್ತೆ ಅಲ್ಲಿ. ಹ್ಮ್ ಹ್ಮ್ ಮೊದಲನೇದು ಭಯ ಬಂತು, ಭಯ ಕ್ರಿಯೇಟ್ ಆಗ್ಬೇಕು ಸಾಮಾನ್ಯ ಜನಗಳಿಗೆ, ತಪ್ಪು ಮಾಡಲ್ಲ ಪ್ರಪಂಚದಲ್ಲಿ. ಹೌದು. ಎರಡನೇದು ಭಯ ಕ್ರಿಯೇಟ್ ಆಗ್ಬೇಕು, ಬಟ್ ಅದರಿಂದ ಹೊರಗೆ ಬರಬೇಕು, ಉಪಾಸನೆ ಬಂತು. ಹ್ಮ್ ಸೊ ಮೂರನೇದು ಆ ಉಪಾಸನೆ ಮಾಡ್ತಾ 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 ತತ್ವ ಚಿಂತನೆ ಬಂದ್ಬಿಡ್ತು. ಓಕೆ ಓಕೆ. ಅಯಮಾತ್ಮ ಇದಂ ಬ್ರಹ್ಮ, ತತ್ವ ಚಿಂತನೆ ಬಂದ್ಬಿಡುತ್ತೆ ಅಲ್ಲಿ. ಹ್ಮ್ 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 ಅದಕ್ಕೆ ನಾವು ಇದೆಲ್ಲ ಏನ್ರಿ ಇದು, ಈ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಡೆವಲಪ್ ಆಗಿದೆ, ಹಂಗಾಗಿದೆ. ಟೆಕ್ನಾಲಜಿ ಡೆವಲಪ್ ಆದ್ರೆ ನಾನು ಬಾಯಿಂದನೇ ತಿಂತೀನಿ, ಎಕ್ಸಾಕ್ಟ್ಲಿ. ಬೇರೆ ಎಲ್ಲೂ ತಿನ್ನಲ್ಲ. ಅದಕ್ಕೆ ಈ ಪ್ರಪಂಚದ ಒಂದು ಇದಕ್ಕೆ ನಾವು ಒಳಗಾಗಿ ನಮ್ಮನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ನಿಜ. ಹ್ಮ್ ಸರ್, ಇದು ಉದ್ಧವ ಗೀತೆ ಪ್ಲಸ್ ಅಷ್ಟಾವಕ್ರ, ನಂಗೆ ಇವೆರಡು ಫೇವ್ರೇಟ್. ಉದ್ಭವ ಗೀತೆ, ಉದ್ಧವ ಅಲ್ವಾ, ಸಾರಿ ಉದ್ಧವ. ಅದನ್ನ ಯಾವ ಇದು ತುಂಬಾ ಚೆನ್ನಾಗಿರುತ್ತೆ ಸರ್, ನಮಗೆ ಕ್ಲಿಯರ್ ಆಗಿ ಅರ್ಥ ಆಗೋಗೆ ಉದ್ಧವ ಗೀತೆ. ಆ ತರ ಅಂತಿಲ್ಲ. ಈಗ ಅದು ಎಲ್ಲವೂ ಕೂಡ ಸಂಸ್ಕೃತೆ. ಹ್ಮ್ ಉತ್ತರ ಗೀತೆ, ಉದ್ಧವ ಗೀತೆ ಎಲ್ಲವೂ ಸಂಸ್ಕೃತ ಇರೋದ್ರಿಂದ ಯಾರು ತರ್ಜಿಮಾ ಅಂದ್ರೆ ಯಾರು ಟ್ರಾನ್ಸ್ಲೇಟ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಅಷ್ಟೇ. ನಾನೇ ಹುಡುಕೊಳ್ಬೇಕು. ಹೌದು, ನನಗೆ ಯಾವ್ದು ರಾಮಕೃಷ್ಣ ಇಷ್ಟ ಆಗುತ್ತೆ. ಆಶ್ರಮದವರು ತುಂಬಾ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಹ್ಮ್ 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 ಸಾಮಾನ್ಯವಾಗಿ ರಾಮಕೃಷ್ಣ ಆಶ್ರಮದವರು, ಚಿನ್ಮಯ ಮಿಷನ್ ಅವರು ಸ್ವಲ್ಪ ಚೆನ್ನಾಗಿ ಹೌದು ಹೌದು ಮಾಡಿದ್ದಾರೆ. ಸೊ ನಾವು ಇವರಿಬ್ಬರಲ್ಲೇ ನೋಡ್ಬೇಕು. ಬಟ್ ನಾನಂತೂ ಅಷ್ಟೇ ನೋಡೋದು. ಹೌದು ಹೌದು. ಹ್ಮ್ ಅಲ್ಲ, ಅಲ್ಲೂ ನನಗೆ ಇಷ್ಟ ಆಗ್ಬೇಕು ಅಂದ್ರೆ ನನಗೆ ಅರ್ಥ ಆಗ್ಬೇಕು, ಇಷ್ಟ ಅನ್ನಕ್ಕಿಂತ ಹೆಚ್ಚಾಗಿ ಅಲ್ವಾ, ಅವಾಗ ನಾನು ಇದ್ ಮಾಡ್ತೀನಿ, ಅದನ್ನ ಮತ್ತೆ ಮುಂದೆ ಓದ್ಕೊಂಡು ಹೋಗ್ತೀನಿ ಅಲ್ವಾ. ಹೌದು ಮೇಡಮ್. ಆಮೇಲೆ ಹ್ಮ್. ಪುಸ್ತಕನ ಓದೋ ರೀತಿ ಹೆಂಗೆ ಅಂದ್ರೆ, ಮೊದಲು ಕಾದಂಬರಿ ತರ ಓದಬೇಕು, ಹಾ. ಪಟ 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 ಓದಿ ಬಿಡ್ಬೇಕು. ಓಕೆ. ಆಮೇಲೆ ಪೆನ್ ತಗೋಬೇಕು. ಪೆನ್ ಸೆಕೆಂಡ್ ಟೈಮ್. ತಗೊಂಡು ಸೆಕೆಂಡ್ ಟೈಮ್, ಯಾಕೆಂದ್ರೆ ಒಂದು ಪುಸ್ತಕವನ್ನ ನೀವು ಒಂದು ಸಲ ಓದ್ರೆ ಏನೂ ಆಗಲ್ಲ. ಸೆಕೆಂಡ್ ಟೈಮ್ ಪೆನ್ ತಗೋಬೇಕು, ಸುಮ್ಮನೆ ಅಂಡರ್ಲೈನ್ಸ್. ಮತ್ತೆ 3ನೇ ಸಲ ಡಿಕ್ಷನರಿ ತಗೋಬೇಕು. ಅದು ಸ್ಯಾನ್ಸ್ಕ್ರಿಟ್ ಟು ಕನ್ನಡ, ಓಕೆ. ಈ ತರ ಡಿಕ್ಷನರಿ ಇರುತ್ತೆ. ಕನ್ನಡ ಟು ಕನ್ನಡ, ಕನ್ನಡ ಟು ಇಂಗ್ಲಿಷು, ಇಂಗ್ಲಿಷ್ ಟು ಕನ್ನಡ, ಈ ತರ ಡಿಕ್ಷನರಿ. ಸೊ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಮಾಡಿ ಅದರಲ್ಲಿ ಅರ್ಥಗಳು, ಈಗ ನಾವು ಒಂದು ಸೆಂಟೆನ್ಸ್ ನಲ್ಲಿ ಯಾವ್ದಾದ್ರು ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಒಂದು 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 ವರ್ಡ್ ಇರುತ್ತಂತ ಅಂದ್ಕೊಳ್ಳಿ, ಆ ಒಂದು ವರ್ಡ್ಗೆ ಅರ್ಥ ಹುಡುಕ್ಬೇಕು. ಅದಕ್ಕೆ ಯಾಕೆ ಬಹಳಷ್ಟು ಅಧ್ಯಯನ ಮಾಡಕ್ ಹೋಗಲ್ಲ ಅಂತಂದ್ರೆ, ಬಹಳ ಕಷ್ಟ. ಒಂದು ಪುಸ್ತಕ ನಾವು ಅಂದ್ರೆ ನಮ್ಮ ಒಂದು ಸನಾತನ ಪದ್ಧತಿಯಲ್ಲಿ ಬಂದಿರತಕ್ಕಂಥ ಒಂದು ಪುಸ್ತಕವನ್ನು ಓದಬೇಕಾದ್ರೆ ಕೆಲವು ತಿಂಗಳುಗಳೇ ಆಗ್ಬಿಡ್ತದೆ. ಹೌದು, ಆಮೇಲೆ ಪ್ರತಿ ಸರಿನೂ ಬೇರೆ ಮೀನಿಂಗೇ ಕೊಡುತ್ತೆ, ಅರ್ಥ ಬೇರೆನೆ ಕೊಡ್ತಾ ಇರುತ್ತೆ. ನೀವು ಬಹಳ ಅದೇ ಹೇಳಿದ್ನಲ್ಲ, ನೀವು ಯಾವುದೇ ತಗೊಳ್ಳಿ, ನೀವು ಆ ಪುಸ್ತಕ ಓದ್ತಾ ಇದ್ರೆ ಅದರ ಅರ್ಥನೇ ಬೇರೆ ಆಗೋಗ್ಬಿಡುತ್ತೆ. ಆಮೇಲೆ ಹೌದು ನಿಮಗೆ ಆ ಪುಸ್ತಕ ಅರ್ಥ ಸ್ಟಾರ್ಟ್ ಆಗುತ್ತೆ. ಹೌದು. ಯಾವಾಗ ನಿಮಗೆ ಆ ಪುಸ್ತಕ ಅರ್ಥವಾಗಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಓದೋದು ಬೇರೆ. ಈಗ ನೋಡಿ, ನಾನು ಯೋಗ ವಸಿಷ್ಠವನ್ನು ಮತ್ತೆ ಓದ್ತಾ ಇದ್ದೀನಿ ಇವಾಗ. ಓಹೋ. ಸುಮಾರು ಒಂದು 12 ವರ್ಷದ ಕೆಳಗೆ ಓದಿದ್ದೆ. ಸೊ ಇವಾಗ ಓದ್ತಾ ಇದ್ದೀನಿ. ಬಟ್ 12 ವರ್ಷದ ಕೆಳಗೆ ಓದಿದ್ದು ನನ್ನ ಮನಸ್ಸಲ್ಲಿ ನಿಂತ್ಕೊಂಡಿತ್ತು. ಬಟ್ ಇವಾಗ ಓದ್ತಾ ಇದ್ರೆ ಅದ್ರ ಕಂಪ್ಲೀಟ್ ಪಿಕ್ಚರೇ ಚೇಂಜ್. ಅಂದ್ರೆ ಚೇಂಜು ಅಂತಂದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾವು ಮೈಂಡ್ ವೈಸ್ ಮೆಚೂರ್ ಆಗಿದ್ದೀವಿ. ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆ ರೀತಿಯಾಗಿ ನಾವು ಪುಸ್ತಕವನ್ನ ಓದುವ ಒಂದು ಶೈಲಿನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಿಜ, ನೀವು ಕೊಡೋ ಪಿಕ್ಚರೇ ಬೇರೆ ಹೋಗುತ್ತೆ, ನಾವೇನೋ ಅನ್ಕೊಂಡಿರ್ತೀವಿ. ತುಂಬಾ ಥ್ಯಾಂಕ್ ಯು ಸರ್. ಅಷ್ಟೇ, ನಾನು ನಿಮ್ಗೆ ಏನು ಹೇಳಕ್ಕಾಗಲ್ಲ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್.